ಸೊ ಇವತ್ತು ಸಂಜೆ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ಇದೆ. ಯಾರೆಲ್ಲ ಇವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಕರ್ನಾಟಕದಿಂದ ಬಹಳ ಕುತೂಹಲ ಇದೆ. ಸೊ 4 ಸಚಿವ ಸ್ಥಾನ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಜೋಶಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಸಿಗ್ತಾ ಇದೆ. ಇನ್ನು ಶೋಭಾ ಕರಂದ್ಲಾಜೆ ಅವರು ಮತ್ತೆ ಸೋಮಣ್ಣ ಅವರಿಗೆ ರಾಜ್ಯ ಖಾತೆಯನ್ನ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಂಜೆ ಪ್ರಮಾಣ ವಚನ ಸ್ವೀಕಾರವನ್ನ 4 ಕೂಡ ಮಾಡಲಿದ್ದಾರೆ. ಸೊ ಅಲ್ಲಿಗೆ ಕರ್ನಾಟಕಕ್ಕೆ 4 ಫಿಕ್ಸ್. ಅದರಲ್ಲಿ ಪ್ರಹ್ಲಾದ್ ಜೋಶಿ ಅವರು, ಕುಮಾರಸ್ವಾಮಿ ಅವರು ಜೆಡಿಎಸ್ನಿಂದ 1, 3 ಬಿಜೆಪಿಗೆ ಅನ್ನುವಂಥದ್ದು. ಪ್ರಹ್ಲಾದ್ ಜೋಶಿ ಅವರಿಗೆ ಜೊತೆಗೆ ಕುಮಾರಸ್ವಾಮಿ ಅವರಿಗೆ ಕ್ಯಾಬಿನೆಟ್ ದರ್ಜೆ, ಶೋಭಾ ಕರಂದ್ಲಾಜೆ ಮತ್ತು ಸೋಮಣ್ಣ ಅವರಿಗೆ ರಾಜ್ಯ ಖಾತೆ MOS ಅನ್ನ ನೀಡುವಂತ ಕೆಲಸವನ್ನ ಮಾಡ್ತಾರೆ. ಸಂಜೆ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡಲಿದ್ದಾರೆ 4 ಸಹ. ಸೊ ಬಹಳ ಕುತೂಹಲ ಕೆರಳಿಸಿತ್ತು ಯಾರಿಗೆ ಎಷ್ಟೆಷ್ಟು ಸ್ಥಾನಗಳು ಬರುತ್ತೆ ಅಂತ ಹೇಳಿ. ಅದಾದ ನಂತರ ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ, ಯಾರೆಲ್ಲ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ಫೈನಲಿ ಈಗ ಕ್ಯಾಬಿನೆಟ್ ಸೇರ್ಕೊಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಅದು ಬಹುತೇಕ ಖಚಿತವಾಗಿತ್ತು. ಆದರೆ BJPಯಲ್ಲಿ ಯಾರಿಗೆಲ್ಲ ಇತ್ತು ಅನ್ನುವಂಥದ್ದು ಕಾಣಿಸಿಕೊಳ್ತಾ ಇರಲಿಲ್ಲ. ಯಾಕೆಂದರೆ ಬೊಮ್ಮಾಯಿ ಅವರಿದ್ದರು, ಜಗದೀಶ್ ಶೆಟ್ಟರ್ ಅವರಿದ್ದರು, ಸೋಮಣ್ಣ ಅವರಿದ್ದರು, ಜೋಶಿ ಅವರಿದ್ದರು, ಇವರೆಲ್ಲ ಇದ್ರಲ್ಲ, ಇವ್ರಿಗೆ ಯಾರಿಗೆ ಸಿಗುತ್ತೆ ಅಂತ ಹೇಳಿ ಫೈನಲಿ ಸೋಮಣ್ಣ ಅವರು ಅದರಲ್ಲಿ ದಾರಿ ಮಾಡಿಕೊಂಡಿದ್ದಾರೆ. ನನ್ನ ಉದ್ದೇಶ ಇರತಕ್ಕಂಥದ್ದು ಈ ಒಂದು ಅವಕಾಶವನ್ನು ನಾಡಿಗೆ ನನ್ನಿಂದ ಏನಾದರೂ ಅಲ್ಪ ಸ್ವಲ್ಪ ಮಟ್ಟಿಗೆ ಸೇವೆ ಸಲ್ಲಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ನರೇಂದ್ರ ಮೋದಿಯವರ ನಡವಳಿಕೆಗಳು, ಅವರಲ್ಲಿರ್ತಕ್ಕಂಥ ವಿಷನ್ ಏನಿದೆ ಅದನ್ನು ಇವತ್ತು ಕಾರ್ಯರೂಪಕ್ಕೆ ಯಶಸ್ವಿಯಾಗಿ ತರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅವ್ರಿಗೂ ಹೆಸರು ತರಬೇಕು, ನಮ್ಮ ನಾಡಿಗೂ ಹೆಸರು ತರಬೇಕು. ಇದು ನಾನು ಇಟ್ಕೊಂಡಿರ್ತಕ್ಕಂಥ ಸಂಕಲ್ಪ. ಅವ್ರಿಗೆ ಬಿಟ್ಟಿದ್ದೇನೆ. ಯಾವುದಕ್ಕೂ ನಾನು ಆ್ಯಕ್ಚುಲಿ ಒತ್ತಾಯಗಳನ್ನು ಹಾಕಿಲ್ಲ. ಸನ್ಮಾನ್ಯ ಪ್ರಧಾನಮಂತ್ರಿಗಳ ತೀರ್ಮಾನ ಅದು. ಸರ್, ಕೃಷಿ ಅದು ಸಿಕ್ಕಿದ್ರೆ ಸಂತೋಷ ನನಗೆ. ಯಾಕೆಂದರೆ ಕೃಷಿಗೆ ಸಂಬಂಧಪಟ್ಟಂಥದ್ದು ಮೊದಲಿಂದಲೂ ಆಸಕ್ತಿ ಇದೆ. ಆ ಇಲಾಖೆ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನನ್ನ ಮೇಲೆ ಏನು ವಿಶ್ವಾಸ ಇಟ್ಕೊಂಡಿದ್ದಾರೆ. ನನಗಿಂತ ಹೆಚ್ಚಾಗಿ ನಮ್ಮ ತಂದೆಯವರ ಬಗ್ಗೆ ಅವ್ರಿಗೆ ಗೌರವ ಇದೆ. ಆ ಒಂದು ನಮ್ಮ ತಂದೆಯವರ ಮಾರ್ಗದರ್ಶನ ನಾನೇನು ಇಲ್ಲಿವರೆಗೆ ಪಡೆದಿದ್ದೇನೆ. ಈಗ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನನಗೆ ಒಂದು ಉತ್ತಮ ಅಂತ ನನಗೆ ಬೇಕಾಗಿರೋದು ಹಣ ಸಂಪಾದನೆ ಮಾಡೋದಲ್ಲ, ಜನರ ಮಧ್ಯದಲ್ಲಿ ನಾನಿರಬೇಕು, ಜನಕ್ಕೂ ನನಗೂ ಕನೆಕ್ಟಿವಿಟಿ ಬೇಕು, ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು. ಅಂಥ ಒಂದು ಇಲಾಖೆ ದೊರಕಿದ್ರೆ ಇವತ್ತು ನಾನು ಮಂತ್ರಿ ಆಗಿದ್ದಕ್ಕೂ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದರಲ್ಲೇನು ಸಂಶಯ ಇಲ್ಲ. ನನಗೆ ಪುನಶ್ಚೇತನ ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ ನರೇಂದ್ರ ಮೋದಿಯವರ ನಾಯಕತ್ವ, ಮತ್ತೊಂದು ಕಡೆ ಕನ್ನಡಿಗರು, ಕನ್ನಡ ನಾಡಿನ ಜನತೆ ಇವತ್ತು BJP ಮತ್ತು JDSನ ಮೈತ್ರಿಯನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡಿ ಈ ಎರಡೂ ಪಕ್ಷಗಳ ಮೈತ್ರಿ ನಮಗೆ ಸಹಮತ ಇದೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಇದರ ಸಂಪೂರ್ಣ ಕೀರ್ತಿ ನನಗೂ ಇವತ್ತು ಒಂದು ಶಕ್ತಿ ತುಂಬಿರತಕ್ಕಂಥ ಕೀರ್ತಿ ನನ್ನ ನಾಡಿನ ಜನತೆಗೆ, ವಿಶೇಷವಾಗಿ ನಮ್ಮ ಮಂಡ್ಯ ಕ್ಷೇತ್ರದ ಮತದಾರರಿರ್ಬೋದು, ಬೆಂಗಳೂರು ಗ್ರಾಮಾಂತರ ಮತದಾರರಿರ್ಬೋದು, ಅವ್ರಿಗೆ ಹೆಚ್ಚಿನ ಒಂದು ವಿಶೇಷವಾದ ಕೃತಜ್ಞತೆಗಳು. ನನ್ನ ನಾಡಿಗೆ ಒಂದು ಕೃತಜ್ಞತೆ ಸರ್. ನ್ಯಾಚುರಲಿ ಭಾಳ ಆಸೆಯಿಂದ ಅಭಿಮಾನಿಗಳು, ಹಿತೈಷಿಗಳು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಬಂದಿದ್ದಾರೆ ನಮ್ಮದು ವಿಶ್ವಾಸ ಮಾಡೋದಕ್ಕೆ. ಇಲ್ಲ, ಅವ್ರಿಗೆ ಆರೋಗ್ಯದ ಸಮಸ್ಯೆಯಿಂದ ಬಳಿಕ ದೆಹಲಿಯಲ್ಲಿ ಮತ್ತೊಂದು ಪ್ರಮಾಣ ವಚನ ನಿಮ್ಮ ಕುಟುಂಬದಿಂದ ಸ್ವೀಕಾರ ಮಾಡ್ತಿರೋದು ಅಧಿಕಾರದಲ್ಲಿತ್ತು ಸರ್, ಇದಕ್ಕೇನು ಹೇಳ್ತೀರಿ ಸರ್? ಇಲ್ಲಿ ನನಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಗಳಿಗೆ. ಆದರೆ ಇಲ್ಲಿ ಪ್ರಮಾಣ ವಚನದ ಅರ್ಥ ನಾನು ಮುಂದೆ ಯಶಸ್ವಿ ಆಗ್ತಕ್ಕಂಥದ್ರಲ್ಲಿ ನಾನು ಆ ನಿಟ್ಟಿನಲ್ಲಿ ನನಗೆ ಯಶಸ್ಸು ದೊರಕಿದ್ರೆ, ಉತ್ತಮ ಅಂತ ಕೆಲಸ ಮಾಡಿ ನಾಡಿನ ಜನತೆಯ ಗೌರವ ಉಳಿಸ್ತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಆದರೆ ಆಗ ನನಗೆ ಸಂತೃಪ್ತಿ ತರತಕ್ಕಂಥದ್ದು. ಆಗ ನಿಮ್ಮ ಜೊತೆ ನನ್ನ ಖುಷಿನ ಹಂಚ್ಕೊತೀನಿ. ದೇಶದ 3ನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಪ್ರಧಾನಿಗಳಾಗುವ ಸಂದರ್ಭದಲ್ಲಿ ನಮ್ಮ ಪಕ್ಷ ನನಗೆ ತುಮಕೂರಿನಿಂದ ಅವಕಾಶ ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿ ಚುನಾವಣೆಯಲ್ಲಿ 1,75,560 ಮತಗಳಿಂದ ಗೆದ್ದಿದ್ದು, ಮತ್ತು ಪಕ್ಷ ಕೊಟ್ಟಂಥ ಅನೇಕ ಟಾಸ್ಕ್ಗಳನ್ನು ಸ್ವೀಕಾರ ಮಾಡಿ ಕೆಲಸ ಮಾಡಿದ್ದು ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಾನು ರಾಷ್ಟ್ರೀಯ ನಾಯಕರಿಗೆ, ರಾಜ್ಯ ನಾಯಕರಿಗೆ ಮತ್ತು ವಿಶೇಷವಾಗಿ ತುಮಕೂರಿನ ಮಹಾಜನತೆಗೆ, ನಮ್ಮ